ಕನ್ನಡ ಸಿನಿಮಾವನ್ನ ಗೆಲ್ಲಿಸಬೇಕು ಅನ್ನೋ ಆಶಯದೊಂದಿಗೆ ಇಂಥದ್ದೊಂದು ಸಿನಿಮಾ ಇಷ್ಟು ರಿಚ್ ಆಗಿ ಬರಬೇಕು ಅಂತಂದ್ರೆ ಅದಕ್ಕೆ ನಮ್ಮೆಲ್ಲರಿಗೆ ಆಲ್ರೆಡಿ ಹೇಳಿರೋ ಹಾಗೆ ಕಲಾವಿದರಿಗೆ, ತಂತ್ರಜ್ಞರಿಗೆ, ನಿರ್ದೇಶಕರಿಗೆ ಎಲ್ರಿಗೂ ಒಂದು ಮನಸ್ಸಿರುತ್ತೆ. ಮನಸ್ಸಿನ ಜೊತೆ ಮನಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಸೊ ದುಡ್ಡಿನ ವಿಷಯ ಅಂತ ಬಂದಾಗ ನಾವು ಏನಕ್ಕೆ ಒಂದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸಾವಿರ ಸರಿ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಒಂದು ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಅನ್ನದಾತರಾಗಿ ನಮ್ಮೊಂದಿಗೆ ಇರೋದು ನಮ್ಮ ಸಿನಿಮಾದ ಪ್ರೊಡ್ಯೂಸರ್, ನಿರ್ಮಾಪಕರು, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ ಛಲವಾದಿ ಕುಮಾರ್ ಅವ್ರನ್ನ. ಅವರ ಹೆಸರಲ್ಲಿ ಮಾತ್ರ ಛಲ ಇರೋದಲ್ಲ, ಅವರ ಬದುಕಲ್ಲೂ ಅವರ ಕೆಲಸದಲ್ಲೂ ಅವರಿಗೆ ಅಷ್ಟೇ ಛಲ ಇದೆ. ಓವರ್ ಟು ಯು ಸರ್. ಡೈರೆಕ್ಟರ್ ನಾಗಶೇಖರ್, ಚಂದ್ರಚೂಡ್ ಅವರು, ಚಕ್ರವರ್ತಿ ಚಂದ್ರಚೂಡ್ ಸರ್ ಪ್ಲೀಸ್. ಕಿಟಪ್ಪ ಚಕ್ರವರ್ತಿ ಸರ್ ಬನ್ನಿ, ನೀವು ಬಂದ್ರೆ ಒಂದು ಧೈರ್ಯ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಸಿದಂಥ ಮೊದಲನೇದಾಗಿ ನಮ್ಮ ಆತ್ಮೀಯರು ನಮ್ಮ ಶ್ರೀನಿವಾಸ ಸಾಹೇಬರು ಬಂದಿದ್ದಾರೆ. ಅವರು ಬೆಂಗಳೂರು ಅರ್ಬನ್ DC ಆಗಿದ್ದರು. ಕರೆದ ತಕ್ಷಣ ಪಾಪ ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾರೆ. ಮತ್ತು ನಮ್ಮ ಶ್ರೀಕಾಂತ್ ಸಾರು, ವಾಸಣ್ಣವರು, ಮತ್ತು ಕವಿರಾಜ್ ಅವರು, ನಮ್ಮ ಶ್ರೀಧರರು, ನಮ್ಮ ಶಕ್ತಿವೇಲ್ ಅವರು, ಮತ್ತು ಸಂಗೀತ, ಮತ್ತು ಇಲ್ಲಿ ಬಂದಿರೋ ಸ್ನೇಹಿತರುಗಳು ಯಾರು ಸರಿ ಕಾಣಿಸ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಈಗ ಸಾಂಗ್ ಕೇಳಿದ್ದೀರಾ. ಇನ್ನು ಈಗ ಸಾಂಗ್ಗಳು ರಿಲೀಸ್ ಆಗುತ್ತೆ. ನಾಗಶೇಖರ್ ಭಾಳ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ನಮ್ಮ ಶ್ರೀಧರ್ ಅದಕ್ಕೆ ಒಳ್ಳೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಕವಿರಾಜರು ಒಳ್ಳೆ ಲಿರಿಕ್ಸ್ ಬರೆದಿದ್ದಾರೆ. ತಮಗೆಲ್ಲ ಗೊತ್ತಿರೋಂಗೆ ಸಂಗೀತ ಆಡಿದ್ದಾರೆ, ಸೋನು ನಿಗಮ್ ಆಡಿದ್ದಾರೆ, ಮಂಗ್ಲಿ ಆಡಿದ್ದಾರೆ. ನಾವೀಗ ನಾನು ನಮ್ಮ ಕಿಟ್ಟಪ್ಪ ಸುಮಾರು ಒಂದು 16-18 ಜಿಲ್ಲೆನ ಪ್ರವಾಸ ಮಾಡ್ಕೊಂಡು ಬಂದು ಹೆಚ್ಚು ಕಡಿಮೆ ಎಲ್ಲ ಕಡೆ ಭಾಳ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಕತೆ ಭಾಳ ಅದ್ಭುತವಾಗಿದೆ. ನಮಗೆ ಏನು ಅಂತಂದ್ರೆ ಈಗ ನೀವುಗಳೆಲ್ಲ ಸಹಕಾರ ಮಾಡಬೇಕು. ಕನ್ನಡದಲ್ಲಿ ಕನ್ನಡ ಸಿನಿಮಾ ಮತ್ತು ದೀಪಕ್, ನಮ್ಮ ಕೋ ಪ್ರೊಡ್ಯೂಸರ್ ದೀಪಕ್ ಬರ್ತಾ ಇದ್ದಾರೆ, ವೆಲ್ಕಮ್. ಮತ್ತು ಅವ್ರ ಮಿಸ್ಸಸ್ ದೀಪಿಕಾ ದಾಸ್ ಅವ್ರು ಬರ್ತಾ ಇದ್ದಾರೆ, ದಯವಿಟ್ಟು ಬನ್ನಿ, ವೆಲ್ಕಮ್. ಸೊ ಇದು ಒಂದು ಶಿಡ್ಲಘಟ್ಟದಿಂದ ಒಬ್ಬ ಹುಡುಗ, ಬಡ ಹುಡುಗ, ಅವನಿಗೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಇರಲ್ಲ. ಅವನು ಬೆಂಗಳೂರಿಗೆ ಒಂದು ಜೀವನಕ್ಕೆ ಅಂತ ಬರ್ತಾನೆ. ಬಂದು ಅವನಿಗೆ ಒಂದು ಶ್ರೀಮಂತರು ಮಾಡಿದ್ದು ಒಂದು ಲವ್ ಆಗುತ್ತೆ. ಆದಮೇಲೆ ಅವನನ್ನು ಅವಳು ಮೋಟಿವೇಟ್ ಮಾಡಿ ಆ ಶಿಡ್ಲಘಟ್ಟ ಸಿಲ್ಕ್ ಅನ್ನೋದು ಏನಿದೆ ಅದನ್ನು